ಎರಡೂ ಸ್ವಲ್ಪ ಕಷ್ಟ ಆಗತ್ತೆ. ಮೊದಲೇ ಅಂದರೆ ಒಂದು ಸಿನಿಮಾ ಅನ್ನೋದು ಒಂದಿತ್ತು. ಈಗ ಅದ್ರ ಜೊತೆಗೆ ಒಂದು ಕುಟುಂಬ ಸೇರಿಕೊಂಡಿದೆ. ಮನೆಯಲ್ಲಿ ಒಂದು 3-4 ಜನ ಕುಟುಂಬ ಇದ್ದಿದ್ದು ಇವಾಗ 70 ಜನ 80 ಜನ ಈ ಥರ ಕುಟುಂಬ ಬಂದಿದೆ. ನಿಭಾಯಿಸೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಮನೆಯಲ್ಲಿ ಒಬ್ಬರು ಇಬ್ಬರನ್ನ ನಿಭಾಯಿಸೋದೇ ಕಷ್ಟ ಆಗತ್ತೆ. ಅದು ಇಡೀ ಇಷ್ಟು ದೊಡ್ಡ ಕುಟುಂಬ, ಯಾಕಂದರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ, ಅವ್ರನ್ನ ನಿಭಾಯಿಸೋದು ಸ್ವಲ್ಪ ಕಷ್ಟನೇ. ಹೇಳೋಷ್ಟು ಯಾವುದೂ ಸುಲಭ ಅಲ್ಲ. ಯಾವುದು ಮೇಡಮ್ ನಿಮ್ಮ ಮೊದಲ ಸಿನಿಮಾ? ನಿಮಗೆ ಚಿತ್ರರಂಗಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ಸಿನಿಮಾ ರಂಗಕ್ಕೆ ಧಾರಾವಾಹಿಗೆ ಅಥವಾ ಕಿರುತೆರೆಗೆ ಹಿರಿತೆರೆಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇಲ್ಲ ಸರ್, ನನಗೆ ಈ ಇಂಡಸ್ಟ್ರಿ ಬಗ್ಗೆ ನನಗೆ ಮೊದಲನೇದಾಗಿ ನನಗೇನೂ ಗೊತ್ತಿಲ್ಲ. ನಾನು ಒಂದು ದುರಂತದಿಂದ ಹೊರಗಡೆ ಬರ್ತೀವಿ. ಒಂದು ಪರಿಸ್ಥಿತಿಯಲ್ಲಿ ಬರಲೇಬೇಕಾಗಿದ್ದಂಥ ಪರಿಸ್ಥಿತಿ ಟೈಮಲ್ಲಿ ಹೊರಗಡೆ ಬರ್ತೀವಿ. ಹೊರಗಡೆ ಬಂದಾಗ ಜೀವನ ಮಾಡಲೇಬೇಕಾಗತ್ತೆ. ಪರಿಸ್ಥಿತಿಯಲ್ಲಿ ಜೀವನ ಮಾಡದೆ ಹೋದರೆ ವಿಧಿ ಇಲ್ಲ, ಬದುಕಬೇಕಾಗತ್ತೆ. ಆ ಬದುಕು ನನಗೆ ಒಂದು ಕೆಲಸ ಅಂತ ಕೊಡುತ್ತೆ. ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ. ಅದಾದಮೇಲೆ ಅನನ್ಯ ಹಾಸ್ಪಿಟಲ್ ರಾಜಾಜಿನಗರದಲ್ಲಿರುತ್ತೆ, ಅದರಲ್ಲಿ ಕೆಲಸ ಮಾಡ್ತೀನಿ. ಅದಾದ ಮೇಲೆ ನನಗೆ ಒಬ್ಬರು ಪರಿಚಯ ಆಗ್ತಾರೆ, ಎಲ್ ವೆಂಕಟೇಶ್ ಅಂತ. ಅವ್ರ ಇಡೀ ಕುಟುಂಬ ಎಲ್ಲಾದರೂ ಚೆನ್ನಾಗಿರಲಿ, ಅವ್ರು ಪರಿಚಯ ಆಗ್ತಾರೆ. ಅವ್ರ ಪರಿಚಯದಿಂದ ಕಲ್ಯಾಣ್ ರಾಜ್ ಗೊಬ್ಬೂರ್ಕರ್ ಅಂತೇಳಿ ಒಬ್ಬರು ಡೈರೆಕ್ಟ್ರು ಪರಿಚಯ ಆಗ್ತಾರೆ ಸೀರಿಯಲಲ್ಲಿ. ಅವರು ದೂರದರ್ಶನಲ್ಲಿ ಡೈರೆಕ್ಟ್ರ್ ಆಗಿರ್ತಾರೆ. ಭಗೀರಥ ಅಂತ ಒಂದು ಸೀರಿಯಲ್ ಬರ್ತಾ ಇರುತ್ತೆ. ಆ ಭಗೀರಥ ಸೀರಿಯಲಲ್ಲಿ ಒಂದು ಡಾಕ್ಟ್ರ್ ಪಾತ್ರ ನನಗೆ ಅವರು ಕೊಡ್ತಾರೆ. ಹೋಗಿ ಬನ್ನಿ ಅಂತ ಹೇಳ್ತಾರೆ. ಕತ್ರಗುಪ್ಪೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ನಾನು ಅಲ್ಲಿಗೆ ಹೋಗ್ತೇನೆ. ನನಗೆ ಅದು ಏನೂ ಗೊತ್ತಿಲ್ಲ. ಯಾಕಂದರೆ ನಾನು ಹಾಸ್ಪಿಟ್ಲಲ್ಲಿ ಒಂದು ಕೋಟ್ ಕೂಡ ತೊಗೊಂಡೋಗಿರ್ತೀನಿ ಅನನ್ಯ ಹಾಸ್ಪಿಟ್ಲಿಂದ. ಅಲ್ಲಿಂದ ತೊಗೊಂಡು ಹೋಗಿದ್ದಾಗ ಅಲ್ಲಿ ಹೋಗಿ ಕೂತ್ಕೊಂಡಾಗ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಊಟದ ಟೈಮ್ಗೆ ಹೋಗ್ತೀನಿ. ಆಮೇಲೆ ಒಂದು ಡೈಲಾಗ್ ಹೇಳಿ ಅಂತ ಹೇಳ್ತಾರೆ. ನನಗೆ ಏನೂ ಗೊತ್ತಿಲ್ಲ. ನನಗೆ ಸಿನಿಮಾ ಅನ್ನೋದು ಗಂಧ ಗಾಳಿನೇ ನನಗೆ ಗೊತ್ತಿಲ್ಲ ಸರ್. ಒಂದು ಪಾತ್ರ ಮಾಡಬೇಕು ಅಂತ ಹೇಳ್ತಾರೆ, ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು ಡಾಕ್ಟ್ರ್ ಪಾತ್ರ ಕೊಡ್ತಾರೆ. ಖುಷಿ ಪಾತ್ರ ಅಂತ ಖುಷಿ ಅಂದರೆ ಟಿ ವಿಯಲ್ಲಿ ಕಾಣಿಸ್ಕೊಳ್ತೀನಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ. ಅಲ್ಲಿ ಕ್ಯಾಮ್ರಾಮನ್ ಕುಮಾರ್ ಅಂತ ಹೇಳ್ತಾರೆ. ಇವತ್ತು ಅವರು ಸುವರ್ಣ ಚಾನಲಲ್ಲಿದ್ದಾರೆ. ನಮ್ಮ ಡೈರೆಕ್ಟ್ರು ಕಲ್ಯಾಣ್ ರಾಜ್ ಗೊಬ್ಬೂರ್ಕರ್. ಫಸ್ಟು ನನಗೆ ಅವರಿಬ್ಬರು ಕೊಟ್ಟಂಥ ಒಂದು ಊಟ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂತ ಹೇಳ್ತೀನಿ ಸರ್. ಈಗ ಸಾಮಾನ್ಯವಾಗಿ ಚಿತ್ರರಂಗಕ್ಕೆ ಬಂದ ನಂತರ ನಿಮಗೆ ಮೊದಲ ಸಿನಿಮಾ ಯಾವುದು ಮೇಡಮ್? ವಿನೋದ್ ಪ್ರಭಾಕರ್ ಅವ್ರದ್ದು. ನಮ್ಮ ಬಿ ರಾಮಮೂರ್ತಿಯವರು ಡೈರೆಕ್ಟ್ರು. ಅವ್ರದ್ದು ಫಸ್ಟ್ ಸಿನಿಮಾ ನನಗೆ. ಫಸ್ಟ್ ಸಿನಿಮಾದಲ್ಲಿ ಡಾಕ್ಟ್ರ್ ಪಾತ್ರನೇ ಸಿಗುತ್ತೆ. ಅದರಲ್ಲಿ ಶೋಭರಾಜ್ ಸರು, ನಾನು, ನಮ್ಮ ಜಗದೀಶ್ ಸರ್ ಎಲ್ಲರೂ ಒಟ್ಟಿಗೆ ಒಂದು ಕೆಲಸ ಮಾಡಿರ್ತೀವಿ. ಅದರಲ್ಲೂ ಒಂದು ಡಾಕ್ಟ್ರ್ ಪಾತ್ರ ಸಿಗುತ್ತೆ. ಅವರು ಇವತ್ತೂ ಬಿ ರಾಮಮೂರ್ತಿ ಸರ್ ಡಾಕ್ಟ್ರೇ ಅಂತ ಕರೀತಾರೆ. ಯಾಕಂದರೆ ಅದು ನನ್ನ ಮೊದಲನೇ ಸಿನಿಮಾ ಭಗೀರಥ ಸೀರಿಯಲ್ಲು. ಅದರಲ್ಲೂ ವೈಟ್ ಕೋಟ್ ಹಾಕಿರ್ತೀನಿ, ಡಾಕ್ಟ್ರ್ ಪಾತ್ರ. ಇದರಲ್ಲೂ ಡಾಕ್ಟ್ರ್ ಪಾತ್ರ. ನನಗೆ 2 ಡಾಕ್ಟ್ರ್ ಪಾತ್ರಗಳು ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗೆ ತುಂಬ ವೇದಿಕೆಗಳು ಜಾಸ್ತಿ ಇದ್ದಾವೆ, ಅನೇಕ ಸಿನಿಮಾಗಳಿದ್ದಾವೆ, ತುಂಬ ಬ್ಯಾನರ್ಸ್ಗಳಿದ್ದಾವೆ, ಸೀರಿಯಲ್ಸು, ಸೋಷಿಯಲ್ ಮೀಡಿಯಾ ಎಲ್ಲ ಇದೆ. ಈಗಲೂ ಕೂಡ ಅವಕಾಶಕ್ಕೆ ಎಷ್ಟೋ ಜನ ಪರದಾಡ್ತಾ ಇರ್ತಾರೆ. ಅಂತ ಇದರಲ್ಲಿ ನಿಮಗೆ 20 ವರ್ಷಗಳ ಹಿಂದೆ ಅತಿ ಕಡಿಮೆ ಚಿತ್ರರಂಗ ತುಂಬ ಚಿಕ್ಕದು, ಒಂದು ರೆಕಾರ್ಡಿಂಗ್ ಆಗಬೇಕು ಅಂದರೆ ಚೆನ್ನೈಗೆ ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ಒಂದು ಆ್ಯಕ್ಟಿಂಗಲ್ಲಿ ಚಾನ್ಸ್ ತೊಗೊಂಡ್ರಿ. ಖಂಡಿತ ಸರ್. ಯಾವ ಥರ ಇತ್ತು ಮೇಡಮ್ ನಿಮ್ಮದು ಆರಂಭಿಕ ದಿನಗಳು? ಸರ್, ನಾನು ದೂರದರ್ಶನಲ್ಲಿ ಟೆಕ್ನೋಮಾರ್ಕ್ ಇತ್ತು. ಟೆಕ್ನೋಮಾರ್ಕ್ ಅಂದರೆ ಬನ್ನರ್ಘಟ್ಟಕ್ಕೆ ಹೋಗ್ತಾ ಇದ್ವಿ ಸರ್. ಶೂಟಿಂಗು ಟೆಕ್ನೋಮಾರ್ಕ್ ಅಂದರೆ ಬನ್ನರ್ಘಟ್ಟ. ದೂರದರ್ಶನ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗಿ ಶೂಟಿಂಗ್ ಮಾಡ್ತಾ ಇದ್ವಿ. ಕೆಲವೊಂದಷ್ಟು ಮನೆಗಳಿಗೂ ಹೋಗ್ತಾ ಇದ್ವಿ. ಮತ್ತು ದೂರದರ್ಶನಲ್ಲಿ ಸಂಕ್ರಾಂತಿ ಹಬ್ಬದ ಕೂಡ ನಾನು ಹ್ಯಾಂಕರಿಂಗ್ ಮಾಡಿದ್ದೆ. ನಾನು ನಡೆಸ್ಕೊಟ್ಟಿದ್ದೆ. ಅವಾಗ 750 ರೂಪಾಯಿ ಕೊಟ್ಟಿದ್ರು ನನಗೆ. ಅದೇ ಒಂದು ದೊಡ್ಡದು ನನಗೆ. 750 ರೂಪಾಯಿ ಕೊಟ್ರಲ್ಲ, ಒಂದು ದಿನಕ್ಕೆ 750 ರೂಪಾಯಿ ಕೊಟ್ರಲ್ಲ, ಇನ್ನು ಮುಗೀತು, ನನ್ನ ಲೈಫ್ ಚೇಂಜ್ ಆಯಿತು ಅಂತ ಅಲ್ಲಿಂದ ಒಂದೊಂದು ಹೆಜ್ಜೆ ಮುಂದೆ ಹೋಗುತ್ತೆ ಸರ್. ಕುಸುಮಾಂಜಲಿ, ಕದನ, ರಂಗೋಲಿ, ಉದಯ ಟಿ ವಿಲಿ ಸುಮಾರು ಸೀರಿಯಲ್ಗಳನ್ನ ಮಾಡ್ತೀನಿ ಸರ್ ನಾನು ಅವತ್ತಿನ ದಿನ. ಅದಾದಮೇಲೆ ಸಿನಿಮಾಗೆ ಬರ್ತೀನಿ. ಸಿನಿಮಾ ಅಂತ ಬಂದ ಮೇಲೆ ಸೀರಿಯಲ್ಗೆ ಹೋಗೋದೇ ಇಲ್ಲ. ಯಾಕಂದರೆ ಸಿನಿಮಾದಲ್ಲಿ ತುಂಬ ಬ್ಯುಸಿ ಆಗ್ತೀನಿ. ತುಂಬ ಒಳ್ಳೊಳ್ಳೆ ಪಾತ್ರ, ಅದರಲ್ಲೂ ಡಾಕ್ಟ್ರ್ ಪಾತ್ರಗಳೇ ಬರುತ್ತೆ, ಪೊಲೀಸ್ ಪಾತ್ರಗಳು ಬರುತ್ತೆ, ಅಕ್ಕನ ಪಾತ್ರ ಬರುತ್ತೆ, ತಾಯಿ ಪಾತ್ರ, ತಂಗಿ ಪಾತ್ರ, ಒಂದೊಂದು ಪಾತ್ರ, ಒಂದು ಭಿಕ್ಷುಕಿ ಪಾತ್ರ, ಒಂದು ಬಜಾರಿ ಪಾತ್ರ. ನನಗೆ ತುಂಬ ಬಜಾರಿ ಪಾತ್ರ ಮಾಡಬೇಕು ಅಂತ ಇಷ್ಟ ಇತ್ತು ಅವಾಗ. ನಾನು ಸುಮಾರು ಸಲ ಅವಾಗ ಪೇಪರ್ಗಳೆಲ್ಲ ನಾನು ಹೇಳಿದ್ದೆ ಬಜಾರಿ ಪಾತ್ರ ಅಂದರೆ ಇಷ್ಟ ಅಂತ. ಯಾಕಂದರೆ ಅದರಲ್ಲಿ ಡೈಲಾಗ್ ತಪ್ಪಾದರೂ ಗೊತ್ತಾಗಲ್ಲ, ಹೆಂಗೆ ಬೇಕಾದ್ರೆ ಬಾಯ್ದುಬಿಟ್ಟಿರ್ತೀವಿ. ಅದೊಂದು ಇಷ್ಟ ಆಗ್ತಿತ್ತು ಸರ್. ಯಾಕಂದರೆ ನಮ್ಮನ್ನು ಯಾರೂ ಬೇಡ ಅಂತ ಬಿಸಾಕ್ದಾಗ, ನಾವೆಲ್ಲೋ ಒಂದು ಟಿ ವಿಲಿ ಬರ್ತಾ ಇದ್ದೀವಿ ಅಂದಾಗ ಅಲ್ಲಿ ಕೊಡೋ ಮರ್ಯಾದೆ ಬೇರೆ ಇತ್ತು, ನನಗೆ ಒಂದು ಗೌರವ ಬೇರೆ ಇತ್ತು. ಬೇಡ ಅಂದವರೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಬೇಕು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದು ಜೀವನ ಬದಲಾಯ್ತಾ ಹೋಯಿತು ಸರ್. ತುಂಬ ಬ್ಯುಸಿ ಆದೆ. ಯಾವುದೇ ಸಿನಿಮಾ ಮಾಡಿದ್ರು ನಾನು ಅದರಲ್ಲಿ ಕಂಪಲ್ಸರಿ ಇರ್ತಾ ಇದ್ದೆ. ತುಂಬ ಓದಿಲ್ಲ ಅಂತಂದ್ರೂ ನಾನು ಆರಾಮಾಗಿ ಕೆಲಸ ಮಾಡ್ತಾ ಇದ್ದೆ.
ತಮಿಳ್ ಮಾಡಿದೆ, ತೆಲುಗು ಮಾಡಿದೆ, ತುಳು ಸಿನಿಮಾ ಮಾಡಿದೆ, ಹಿಂದಿ ಮಾಡಿದೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಕೆಲಸ ಮಾಡಿದೆ. ಮುಖೇಶ್ ರಿಷಿ ಕಾಂಬಿನೇಷನ್ ಮಾಡಿದೆ, ಹಿಂದಿ ಆರ್ಟಿಸ್ಟು. ಜಾಕಿ ಶ್ರಾಫ್ ಕಾಂಬಿನೇಷನ್ ಮಾಡಿದೆ, ಮಂದೀಪ್ ರೈ, ಸುಮಾರು ಹಿಂದಿ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದೆ. ನಯನತಾರ ಜೊತೆ ಕೆಲಸ ಮಾಡಿದೆ, ತಮನ್ನಾ ಅವ್ರ ಜೊತೆ ಕೆಲಸ ಮಾಡಿದೆ, ಆಮೇಲೆ ಕಾಜಲ್ ಅಗ್ರವಾಲ್ ಜೊತೆ ಕೆಲಸ ಮಾಡಿದೆ. ಒಂಥರ ಹೆಮ್ಮೆ ಅನಿಸುತ್ತೆ ಸರ್ ನನಗೆ. ಇವತ್ತೇನಾದರೂ ಇಲ್ಲಿವರೆಗೂ ಒಂದು ಒಳ್ಳೆ ಜೀವನ ಅಂತ ಕೊಟ್ಟಿದೆ ಅಂದರೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀನಿ. ಬೆಂಗಳೂರು ನನಗೆ ಊಟ, ಬಟ್ಟೆ, ಜೀವನ ಎಲ್ಲವೂ ಕೊಟ್ಟಿದೆ ಸರ್. ಇಡೀ ಒಂದು ಚಿತ್ರರಂಗದಲ್ಲಿ ಅಥವಾ ನಿಮ್ಮ ಸಿನಿಮಾ ಜರ್ನಿಲಿ ಇವತ್ತು ಕೂಡ ನೀವು ನನ್ನ ಮರೆಯೋದಕ್ಕಾಗೋದೇ ಇಲ್ಲ ಈ ಕ್ಷಣನ ಅನ್ನೋಂಥ ಒಂದು ಕ್ಷಣ ಯಾವುದು ಮೇಡಮ್? ಕ್ಷಣ ಅಂದರೆ ನನಗೆ ಒಂದೇ ದಿನ 3 ಸಿನಿಮಾ. ಒಂದು ಬುಲ್ಬುಲ್, ಇನ್ನೊಂದು ಕರೋಡ್ಪತಿ ಕೋಮಲ ಅವ್ರದ್ದು, ಇನ್ನೊಂದು ರಾಜಾಹುಲಿ. ಒಂದೇ ಡೇಟು, 1 ತಿಂಗಳಿಂದ ಆ ಡೇಟ್ ನನಗೆ ಸಿಕ್ಕಿರಲಿಲ್ಲ. ಆ 3 ಸಿನಿಮಾಗೂ ಒಂದೇ ಡೇಟ್ ಕೊಡ್ತಾರೆ. ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಬರಬೇಕು ಅಂತ ಗೊತ್ತಿಲ್ಲ. ಫಸ್ಟು ರಾಜಾಹುಲಿಗೆ ಬಂದಿರ್ತೀನಿ ನಾನು. ಆ ರಾಜಾಹುಲಿ ಸಿನಿಮಾಗೆ ನಾನು ಬಂದಿರ್ತೀನಿ. ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ. ಬುಲ್ಬುಲಲ್ಲೂ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ. ಅಲ್ಲೂ ಕಾಂಬಿನೇಷನ್ ನಾನು ಬೇಕಾಗ್ತೀನಿ, ಇಲ್ಲೂ ಕಾಂಬಿನೇಷನ್ ಬೇಕಾಗ್ತೀನಿ. ಕರೋಡ್ಪತಿಯವರು ಸಾಂಗ್ ಇಟ್ಕೊಂಡಿರ್ತಾರೆ ಬಿಡದಿಯಲ್ಲಿ, ಅವತ್ತು ನಾನು ಅಲ್ಲಿ ಬೇಕಾಗ್ತೀನಿ ಕೋಮಲ್ ಅವ್ರ ಹತ್ತಿಗೆ ಕ್ಯಾರೆಕ್ಟರ್ಗೆ. 3 ಕಡೆ ಕಷ್ಟ ಆಗತ್ತೆ. ಅದು ಇವತ್ತು ನನಗೆ ಮರೆಯೋದಕ್ಕೆ ಆಗೋದೇ ಇಲ್ಲ ಆ ಪಾತ್ರಗಳನ್ನ. ಅವತ್ತು ಅಲ್ಲಿಂದ ಕರೋಡ್ಪತಿ ಸಿನಿಮಾದವರು ಬಂದು ಕರ್ಕೊಂಡು ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ಕೊಂಡು ರಾಜಾಹುಲಿಯಿಂದ. ಅವ್ರು ಬಿಟ್ಕೊಡ್ತಾರೆ, ಮಧ್ಯಾಹ್ನ ಕಳಿಸ್ಕೊಡಿ ಅಂತಾರೆ. ಮಧ್ಯಾಹ್ನ ಅವ್ರಿಗೆ ಕಳಿಸೋದಕ್ಕಾಗೋದಿಲ್ಲ. ಬುಲ್ಬುಲ್ ಅವ್ರು ಕಾಯ್ತಾ ಇರ್ತಾರೆ ಬುಲ್ಬುಲ್ ಸಿನಿಮಾದಲ್ಲಿ. ಅವತ್ತು ಅಲ್ಲಿಗೆ ಕಳ್ಸೋಕ್ಕಾಗಲ್ಲ. ಅದೊಂದು ಸ್ವಲ್ಪ ನನಗೆ ಇವತ್ತು ಮರೆಯೋಕ್ಕಾಗಲ್ಲ. ಅದೇ ಒಂದು ದಿನ ಬುಲ್ಬುಲ್ 100 ಡೇಸ್ ಫಂಕ್ಷನಲ್ಲಿ ನನಗೆ ತುಂಬ ಅಂತಂದರೆ ತುಂಬ ಕಣ್ಣೀರು ಹಾಕಿದ್ದಂಥ ದಿನ. ಯಾಕೆ ಅಂದರೆ ನಾನು ಅವತ್ತು ಅವರಿಗೆ ಹೋಗೋಕ್ಕೆ ಆಗಿಲ್ಲ ಬುಲ್ಬುಲ್ ಸಿನಿಮಾದಲ್ಲಿ. ನನಗೆ 100 ಡೇಸ್ ಫಂಕ್ಷನಲ್ಲಿ ನನಗೆ ಕರೆದು ಅವಾರ್ಡ್ ಕೊಡ್ತಾರೆ. ಫಸ್ಟು ಕರೀತಾರೆ, ಯಾಕೆಂದರೆ ಒಂದು ಏಜ್ಗಾಗಲಿ ಒಬ್ಬಳು ಕಲಾವಿದೆಗೆ ಅಂತ ಫಸ್ಟು ಮರ್ಯಾದೆ ಕೊಟ್ಟು ಆ ಹೆಸರನ್ನ ಕೂಗ್ತಾರೆ. 100 ಡೇಸ್ ಫಂಕ್ಷನಲ್ಲಿ ದರ್ಶನ್ ಅವ್ರ ತಾಯಿಯವರು ಮೀನಮ್ಮ ಮತ್ತು ಅಂಬರೀಷಣ್ಣ, ಸುಮಲತಾ ಮೇಡಮ್ 3 ಜನ ಸೇರಿ 100 ಡೇಸ್ ಫಂಕ್ಷನ್ದು ನನಗೆ ಅವಾರ್ಡ್ ಕೊಡ್ತಾರೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವತ್ತು ನಾನು ಅವರಿಗೆ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಅವತ್ತು ನಂದು ತಪ್ಪಾಗಿರುತ್ತೆ, ನಾನು ಹೋಗೋಕ್ಕಾಗಿಲ್ಲ. ಯಾಕೆಂದರೆ ನಾನು ಬೇಕು ಅಂತ ತಪ್ಪು ಮಾಡಿಲ್ಲ. ಯಾಕೆಂದರೆ 3 ಸಿನಿಮಾ ಒಂದೇ ದಿನ ಬಂದಿದ್ದ ಕಾರಣದಿಂದ ನನಗೆ ಅಲ್ಲಿ ಹೋಗೋಕ್ಕಾಗಿಲ್ಲ. ಇವತ್ತು ನಾನು ಈ ವೇದಿಕೆ ಮುಖಾಂತರ ದಯವಿಟ್ಟು ಕ್ಷಮೆ ಕೇಳ್ತೀನಿ ನಮ್ಮ ರಾಜಾಹುಲಿ ಸಿನಿಮಾ ತಂಡಕ್ಕೆ ಮತ್ತು ನಮ್ಮ ಬುಲ್ಬುಲ್ ಸಿನಿಮಾ ತಂಡಕ್ಕೆ. ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಕಡೆಯಿಂದ ಅವತ್ತು ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ.